ಭಟ್ಕಳದಲ್ಲಿ ASP ಆಗಿ ಕೆಲಸ ಮಾಡಿ, ನಂತರ ಆಂಟಿ ನಕ್ಸಲ್ ಫೋರ್ಸಲ್ಲಿ ಕೆಲಸ ಮಾಡಿ, ತದಾದ ನಂತರ ರಾಯಚೂರು, ಕೋಲಾರ, ಇವಾಗ ಶಿವಮೊಗ್ಗ ಜಿಲ್ಲೆಗೆ ಹೊಸದಾಗಿ ರಕ್ಷಣಾಧಿಕಾರಿಯಾಗಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ವತಿಯಿಂದ ಶುಭ ಮುಂಜಾನೆಯನ್ನು ತಿಳಿಸುತ್ತಾ, ಈ ಒಂದು ಪ್ರೆಸ್ ಬ್ರೀಫಿಂಗ್ ಅನ್ನು ನಮ್ಮ ಧ್ಯೇಯ ಏನಿದೆ, ಬರುವ ದಿನಗಳಲ್ಲಿ ನಿಮ್ಮಿಂದ ನಮಗೆ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಮತ್ತು ಸಪೋರ್ಟನ್ನು ನೀವು ಬಯಸ್ತೀರಾ, ನಾವು ಬಯಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ರೀತಿ ಸಮಾಲೋಚನೆ ನಡೆಸೋದಕ್ಕೆ ನಿಮ್ಮನ್ನೆಲ್ಲರೂ ನಾನಿಲ್ಲಿ ಕರೆದಿರೋದು. ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಂದು ಸೇತುವೆ ಇದೆ, ಪಬ್ಲಿಕ್ ಮತ್ತು ಗವರ್ಮೆಂಟ್. ಸೊ ನಿಮ್ಮ ಏನು ಇನ್ಪುಟ್ಸ್ ಇದೆ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಒಂದು ವಿಚಾರ, ಯಾಕಂದರೆ ಗ್ರೌಂಡಲ್ಲಿ ನೀವೇನು ನೋಡ್ತೀರಾ ಆ ವಿಚಾರವನ್ನು ನಮಗೆ ನೀವು ತಿಳಿಸ್ಕೊಡ್ತೀರ. ಅದಕ್ಕೋಸ್ಕರ ನಿಮ್ಮ ಮಧ್ಯೆ ಒಂದು ಓಪನ್ ಕಮ್ಯುನಿಕೇಷನ್ ಇರೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅದನ್ನು ಜನರಿಗೆ ಒಂದು ಮುಟ್ಟಿಸುವಂಥ ಕೆಲಸ ಕೂಡ ನೀವೇ ಮಾಡಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು. ಆ್ಯಂಡ್ ಇಲ್ಲಿ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಶಿವಮೊಗ್ಗ ಜನತೆ, ದೇ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ. ದಿಸ್ ಪ್ಲೇಸ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ. ಸೊ ಇಟ್ ಈಸ್ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು ಇಂಥ ಜಿಲ್ಲೆಗೆ ನನ್ನ ನೇಮಕ ಮಾಡಿರೋದು. ಸೊ ಇದು ಒಂದು ಅವಕಾಶ. ಎಲ್ಲ ಜನತೆ ಒಟ್ಟಿಗೆ ಸೇರಿ ವಿಶ್ವಾಸದಿಂದ ನಮ್ಮ ಸಮಾಜವನ್ನು, ನಮ್ಮ ಸೊಸೈಟಿಯನ್ನು ಒಂದು ಹಂತ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣ ಅಂತ. ಆ್ಯಸ್ ಯು ಆಲ್ ನೋ, our first priority is always going to be law and order. Along with that, ನಮ್ಮ ಏನು ಕ್ರೈಮ್ ಅಗೇನ್ಸ್ಟ್ ವುಮೆನ್ ಬಗ್ಗೆ ನಾವು ಏನು ಮಾತಾಡ್ತೀವಿ ಅದ್ರ ಬಗ್ಗೆನೂ we are going to focus specially on crime against women and children. ಅದರ ಜೊತೆಗೆ ನಮ್ಮ ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ಈ ವಿಚಾರ ನಮ್ಮ ಮಾನ್ಯ DGIG ಸಾಹೇಬರು ಕೂಡ ಹಲವಾರು ಬಾರಿ ನಮಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಒಬ್ಬ ಸಂತ್ರಸ್ತರು ಯಾರು ನಮ್ಮ ಠಾಣೆಗೆ ಬರ್ತಾರೆ ಅವ್ರಿಗೆ ಗೌರವಪೂರ್ವಕವಾಗಿ ನಾವು ಮಾತನಾಡಿಸಿ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಕೆಲಸವನ್ನು ವಿಕ್ಟಿಮ್ ಸೆಂಟ್ರಿಕ್ ಆಗಿ ಅವ್ರನ್ನ ನಾವು ಮುಂದೆ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಪಟ್ಟನ್ನು ನಮ್ಮ DGIG ಸಾಹೇಬರು ತೊಟ್ಟಿದ್ದಾರೆ. ಅದನ್ನೇ ನಾವಿಲ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇದರ ಜೊತೆಗೆ ಆರ್ ಕ್ರೈಮ್ಸ್ ಆಲ್ಸೋ ನಮ್ಮಲ್ಲಿ ದಿಸ್ ಈಸ್ ದಿ ಫಸ್ಟ್ ಪ್ಲೇಸ್ ವೇರ್ ಐ ಆಮ್ ವರ್ಕಿಂಗ್ ವೇರ್ ಐ ಡೋಂಟ್ ಹ್ಯಾವ್ ಎನ್ ಅದರ್ ಸ್ಟೇಟ್ ಬಾರ್ಡರ್. ದಿಸ್ ಇಸ್ ದ ಫಸ್ಟ್ ಡಿಸ್ಟ್ರಿಕ್ಟ್. ನನಗೆ ಹಿಂದೇನು ರಾಯಚೂರಲ್ಲಿ ನಮಗೆ ಆಂಧ್ರ ತೆಲಂಗಾಣ ಎರಡೂ ಇತ್ತು, ಕೋಲಾರಲ್ಲೂ ತಮಿಳುನಾಡು ಮತ್ತು ಆಂಧ್ರ ಇತ್ತು. ಸೊ ಫಸ್ಟ್ ಟೈಮ್ ನಾನು ನಮ್ಮ ಕರ್ನಾಟಕದ ಮಧ್ಯಭಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿನ ಕ್ರೈಮ್ ಪ್ರೊಫೈಲನ್ನು ನಿನ್ನೆ ನಮ್ಮ ಆಫೀಸರ್ಸ್ ಜೊತೆ ಒಂದು ಸ್ವಲ್ಪ ನಾವು ಕೂತ್ಕೊಂಡು ಅನಲೈಸ್ ಮಾಡಿದ್ದೀವಿ. ಯಾವ ರೀತಿ ಒಂದು ಪ್ರಿವೆಂಟಿವ್ ಮೆಷರ್ಸ್ ಮಾಡಬೇಕು ಅಂತ ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ. ಅಗೇನ್ ಎವ್ರಿ ತಾಲೂಕಾ ಹ್ಯಾಸ್ ಇಟ್ಸ್ ಓನ್ ಯುನೀಕ್ನೆಸ್. ಪ್ರತಿಯೊಂದು ತಾಲೂಕಾನು ಅದರದೇ ಆದ ಒಂದು ವೈವಿಧ್ಯತೆಯನ್ನು ಹೊಂದಿದೆ, ಅದರ ಅಸ್ಮಿತೆಯನ್ನು ಹೊಂದಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಸ್ವಲ್ಪ ಸಮಯ ಆಗುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಎಲ್ಲ ಪ್ರತಿಯೊಂದು ಠಾಣೆಗೂ ನಾನು
ನಾಳೆಯಿಂದ ವಿಸಿಟ್ ಮಾಡೋ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಟು ಕವರ್ ಆಲ್ ಆಫ್ ದೆಮ್ ಇನ್ ದ ನೆಕ್ಸ್ಟ್ ಮೇ ಬಿ 1 week's ಟೈಮ್. ಸೊ ಅಲ್ಲಿ ಪ್ರತಿ ಠಾಣೆಗೂ ಹೋದಾಗ ಅಲ್ಲಿನ ಏನು ಆಗುಹೋಗುಗಳಿದೆ, ಅಲ್ಲಿನ ಹಿಸ್ಟ್ರಿ ಏನಿದೆ, ಅಲ್ಲಿನ ಪ್ರೆಸೆಂಟ್ ಬರ್ನಿಂಗ್ ಇಶ್ಯೂಸ್ ಏನಿದೆ, ಅದ್ರ ಬಗ್ಗೆ ಸ್ವಲ್ಪ ಸಮಾಲೋಚನೆಯನ್ನು ಅಲ್ಲೂ ಕೂಡ ನನ್ನ ಆಫೀಸರ್ಸ್ ಜೊತೆ ಮತ್ತು ಅಲ್ಲಿ ಹೇಗೂ ನಮ್ಮ ಮಾಧ್ಯಮ ಮಿತ್ರರು ಬಂದೇ ಬರ್ತಾರೆ, ಅವ್ರ ಹತ್ರನೂ ಕೂಡ ನಾವು ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀವಿ. ಇದರ ಜೊತೆಗೆ ಏನು ನಮ್ಮ ಇಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ